ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು GRP ಕ್ಲಾಸಸ್. ಇವತ್ತಿನ ಕ್ಲಾಸಲ್ಲಿ 6 ಮಾರ್ಕ್ಸ್ ಅಕೌಂಟೆನ್ಸಿ ಪ್ರಾಬ್ಲಮ್ಸ್ 2023 ಆ್ಯನ್ಯುವಲ್ ಎಕ್ಸಾಮ್ಗೆ ಬೀಳುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಏನು ಸರ್ ಅಂತ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ನೀವು ಎಲ್ಲಿ ಕಲ್ತೀರಂತಂದರೆ 11th ಕ್ಲಾಸ್ ಒಳಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ನೀವು ಕಲ್ತೀರಿ. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಎಕ್ಸ್ಟೆಂಡ್ ಅಂದರೆ ಇದಕ್ಕಿಂತ ಮುಂದುವರೆದ ಭಾಗ ಯಾವುದು ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರ್ತದೆ. ಸರ್ ಏನಿರ್ತದೆ ಸರ್ ಇದರಲ್ಲಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನಾವು ಯಾವುದಕ್ಕೆ ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ ಸೋಲ್ ಪಾರ್ಟ್ನರ್ ಇದ್ದಾಗ, ಅಂದರೆ ಸಿಂಗಲ್ ಪಾರ್ಟ್ನರ್ ಇದ್ದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಈಗ ಪಾರ್ಟ್ನರ್ಸ್ಗಳು ಬರ್ತಾರೆ, A, B, C, D ಅಂತ ಈ 4 ಜನ ಪಾರ್ಟ್ನರ್ಗಳಿದ್ರೆ ಅಂತಹ ಪಾರ್ಟ್ನರ್ಶಿಪ್ ಕಂಪನಿಗೆ ನಾವೇನು ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಸೊ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಏನೇನು ಬರ್ತದೆ? ಈ ಕಡೆ ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್. ಈ ಡೆಬಿಟ್ ಸೈಡಲ್ಲಿ ಏನು ಬರ್ತದೆ? ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕಂದ್ರೆ ನಿಮಗೆ ಡೆಬಿಟ್ ಸೈಡಲ್ಲಿ ಕಂಪನಿಗೆ ಆಗುವಂತಹ ಎಕ್ಸ್ಪೆನ್ಸಸ್ಗಳು ಏನಿರ್ತಾವಲ್ಲ ಅವೆಲ್ಲ ಡೆಬಿಟ್ ಸೈಡಿಗೆ ಬರುವಂಥದ್ದು. ಕಂಪನಿಗೆ ಆಗುವಂತಹ ಇನ್ಕಮ್ಗಳು ಏನಿರ್ತಾವಲ್ಲ ಅವೆಲ್ಲ ಕ್ರೆಡಿಟ್ ಸೈಡಿಗೆ ಬರುವಂಥದ್ದು ಆಗಿರ್ತದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ. ಸರ್ ಏನೇನು ಸರ್ ಇನ್ಕಮ್ ಅಂದರೆ? ಮೊದಲನೇದಾಗಿ ಈ ಕಡೆ ಸೈಡ್ ಬಾಯ್ ಅಂತ ಹೇಳ್ತೀವಿ. ಬಾಯ್ ಬೈ ನೆಟ್ ಪ್ರಾಫಿಟ್ ಬರ್ತದೆ. ನೆಟ್ ಪ್ರಾಫಿಟ್ ಇಲ್ಲಿ ಬರುವಂಥದ್ದು, ಇದು ನಮಗೆ ಇನ್ಕಮ್ ಆಗಿರುವಂಥದ್ದು. ನೆಕ್ಸ್ಟ್ ಕಂಪನಿಗೆ ಈ ಕಡೆ ಸೈಡ್ ಬಂದರೆ ಎಕ್ಸ್ಪೆನ್ಸಸ್ಗಳು ಯಾವ್ಯಾವ ಬರ್ತವೆ ಸರ್? ಎಕ್ಸ್ಪೆನ್ಸಸ್ಗಳು ಯಾವ್ಯಾವ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಈಗ ಇಲ್ಲಿ ABCD ಅಂತ 4 ಜನ ಪಾರ್ಟ್ನರ್ ಇದ್ದಾರೆ ಅಂತ ಇಟ್ಕೊಳ್ರಿ. ಒಂದು ಕಂಪನಿಗೆ ಸೇರ್ಬೇಕಂತಂದ್ರೆ ಏನಾದರೂ ಲಾಭ ಬೇಕು. ಒಂದು ಲಾಭ ಇಲ್ಲದೇನೆ ಯಾರೂ ಒಬ್ರು ಕೆಲಸ ಮಾಡಲ್ಲ. ಸೊ ಈಗ ABCD ಅಂತ 4 ಜನ ಕಂಪನಿಯನ್ನು ಸ್ಟಾರ್ಟ್ ಮಾಡಿದರೆ ಕಂಪನಿಗೆ ಅವರಿಗೆ ಏನು ಹಾಕ್ತಾರೆ? ಅವರು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಕ್ಯಾಪಿಟಲನ್ನು ತರ್ತಾರೆ. ಕ್ಯಾಪಿಟಲನ್ನು ತರುವಂಥದ್ದು ಕಂಪನಿಗೆ. ಈ ಕ್ಯಾಪಿಟಲನ್ನು ತಂದರೆ ಅವರಿಗೆ ಏನು ಬೇಕು? ಅದರಿಂದ ಇಂಟ್ರೆಸ್ಟ್ ಬೇಕಾಗ್ತದೆ. ಬಡ್ಡಿ ಏನು ರೊಕ್ಕ ಹಾಕಿರ್ತಾರಲ್ಲ ಕಂಪ್ನಿಗೆ, ಆ ರೊಕ್ಕದಿಂದ ಅವ್ರಿಗೆ ಏನು ಬೇಕು? ಬಡ್ಡಿ ಬೇಕಾಗುತ್ತೆ. ಸೊ ಅದಕ್ಕೆ ಏನು ಹೇಳ್ತೀವಿ ನಾವು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದು 2 ಸೈಡ್ ಬರುವಂಥದ್ದು. ಅಂದರೆ ಕಂಪನಿಯಿಂದ ಏನಾಗುತ್ತೆ? ಈಗ ರೊಕ್ಕ ಹೋಗುತ್ತೆ. ಕಂಪನಿಗೆ ಏನೋ ಕೇಳ್ಯಾರವರು, ನನಗೆ ಕ್ಯಾಪಿಟಲ್ ಮಾಡೀನಿ ಸರ್, ಇನ್ವೆಸ್ಟ್ಮೆಂಟ್ ಮಾಡೀನಿ ನಾನು ಕಂಪ್ನಿ ಮ್ಯಾಗ, ಅದಕ್ಕೆ ನನಗೆ ಏನು ಕೊಡ್ರಿ? ಬಡ್ಡಿ ಕೊಡ್ರಿ. ನೀವು ಖಾಲಿ ಹಾಗೆ ಪುಗ್ಸಟ್ಟೆ ಕೆಲಸ ಮಾಡಿಸ್ಕೊಳ್ಳೋದು ಬೇಡ ಅಂಥೇಳಿ ಅವ್ರು ಏನು ಮಾಡ್ತಾರೆ? ಇಂಟ್ರೆಸ್ಟ್. ಸೊ ಈಗ ಏನು ಮಾಡಬೇಕು? ಕಂಪ್ನಿ ಏನು ಮಾಡಬೇಕಾಗುತ್ತಾ? ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ. ಎಷ್ಟು ಜನ ಅದರ ಪಾರ್ಟ್ನರ್? ABCD ಅಂತ ಈ 4 ಜನಕ್ಕೂ ಕಂಪ್ನಿ ಏನು ಮಾಡಬೇಕು? ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ. ಅದು ಏನು? ಕಂಪನಿಗೆ ಖರ್ಚು ಅಂದ್ರೆ ಎಕ್ಸ್ಪೆನ್ಸಸ್ ಆಗಿರುತ್ತದೆ. ಸರ್ ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೆಂಗೆ ಕೊಡ್ತಾರೆ ಅವರು? ಪ್ರಾಬ್ಲಮ್ ಒಳಗೆ ನಿಮ್ಗೆ ಏನು ಕೊಟ್ಟಿರ್ತಾರ? ರೇಷಿಯೋ ಕೊಟ್ಟಿರ್ತಾರೆ. ರೇಷಿಯೋ 3:2:1 ಹಿಂಗೆ ಕೊಟ್ಟಿರ್ತಾರೆ ರೇಷಿಯೋ. ಆ ರೇಷಿಯೋ ಪ್ರಕಾರ ಏನು ಮಾಡಬೇಕು ನಾವು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಪಾರ್ಟ್ನರ್ಸ್ಗಳಿಗೆ ಹಂಚಬೇಕಾಗುತ್ತಾ. ನೆಕ್ಸ್ಟ್ ಇನ್ನು ಮತ್ತೇನು ಎಕ್ಸ್ಪೆನ್ಸಸ್ಗಳು ಬರ್ತಾವು ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ಈಗ A ಅನ್ನುವ ಪಾರ್ಟ್ನರ್ ಏನಿದಾನಲ್ಲ, ಮೊದಲೇ ಪಾರ್ಟ್ನರ್ಶಿಪ್ ಡೀಡ್ ಮಾಡುವ ಹೊತ್ನ್ಯಾಗ, ಕಾಂಟ್ರಾಕ್ಟ್ ಆಗುವ ಹೊತ್ನ್ಯಾಗ ಹೇಳಿರ್ತಾನೆ, ನನಗೆ ಬರೀ ಪಾಲ್ ಅಷ್ಟೇ ಅಲ್ಲದೆ ನನಗೇನು ಮಾಡಬೇಕು? ಸ್ಯಾಲ್ರಿ ಕೊಡಬೇಕು, ನೀವು ಅಂದರೆ ಪಗಾರ ಕೊಡಬೇಕು ನನಗೆ ಅಂತೇಳಿ. ಸೊ ಈಗ ಇವನ ಪಗಾರು ನಮಗೇನಾಗಿರ್ತದೆ? ಕಂಪನಿಗೆ ಖರ್ಚಾಗಿರ್ತದೆ. ಏಸ್ ಸ್ಯಾಲರಿ ಇದು ನಮಗೇನಾಗಿರ್ತದೆ? ಖರ್ಚಾಗಿರ್ತದೆ. ಸೊ ಇದನ್ನು ನಾವೇನು ಮಾಡ್ತೀವಿ? ಡೆಬಿಟ್ ಸೈಡ್ ಶೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮತ್ತೆ ಯಾವುದು ಖರ್ಚು ಸರ್? ಈಗ C ಏನು ಮಾಡಿರ್ತಾನೆ? ಏನೋ ಒಂದು ಕೆಲಸ ಮಾಡಿರ್ತಾನೆ, ಅವನಿಗೆ ಏನು ಬೇಕು? ನನಗೆ ಕಮಿಷನ್ ಬೇಕು ಅಂತ ಹೇಳ್ತಾನೆ. ಸೊ ಈಗ Cಗೆ ಕಮಿಷನ್ ಕೊಡಬೇಕು. ಇದನ್ನು ನಮಗೇನಾಗಿರುತ್ತಾ? ಖರ್ಚು ಆಗಿರ್ತದೆ. ಕಮಿಷನ್, ಇದು ಕಮಿಷನ್, ಇದು ನಮಗೆ ಖರ್ಚಾಗಿರ್ತದೆ.
ಇಲ್ಲಿ ಏನೇನು ಖರ್ಚು ಬಂದು ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ, ಹಂಗೆ ಕಮಿಷನ್, ಇವು ಮೂರು ನಮ್ಗೆ ಏನಾಗಿರ್ತಾವೆ ಖರ್ಚುಗಳು ಆಗಿರ್ತಾವು. ಮತ್ತು ಹೀಗೆ ಬೇರೆ ಬೇರೆ ಖರ್ಚುಗಳು ಏನಾದರೂ ಬಂದ್ರೆ ಡೆಬಿಟ್ ಸೈಡ್ ನೋಟ್ ಮಾಡ್ತೀವಿ. ಈ ಕಡೆ ಪ್ರಾಫಿಟ್ ಏನು, ನೆಟ್ ಪ್ರಾಫಿಟ್ ಒಂದಾಯ್ತು. ಮತ್ತೆ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸರ್ ಇದು ಡ್ರಾಯಿಂಗ್ ಅಂದ್ರೆ ಏನು ಸರ್? ಡ್ರಾಯಿಂಗ್ ಅಂದ್ರೆ ಒಬ್ಬ ಪಾರ್ಟ್ನರ್ ಅದಾನ, ಈ ಪಾರ್ಟ್ನರ್ ಕಂಪ್ನಿ ಒಳಗಿರ್ತಾನಲ್ಲ, ಕಂಪ್ನಿಯಲ್ಲಿದ್ದಂತಹ ರೊಕ್ಕ ಅಮೌಂಟ್ ಏನಿರ್ತದಲ್ಲ, ಆ ಅಮೌಂಟನ್ನು ತನ್ನ ಸ್ವಂತ ಮನಿಗೆ ಏನು ಮಾಡ್ತಾನ, ಖರ್ಚು ಮಾಡ್ತಾನೆ. ರೊಕ್ಕ ತೊಗೊಂಡು ಹೋಗ್ತಾನ, ಕಂಪ್ನಿ ರೊಕ್ಕ ಮನಿಗೆ ತೊಗೊಂಡು ಹೋಗಿ ಖರ್ಚು ಮಾಡುವಂಥದ್ದು. ಅದಕ್ಕೇನು ಹೇಳ್ತೀವಿ ನಾವು, ಪರ್ಸ್ನಲ್ ಯೂಸಿಗೆ ರೊಕ್ಕ ಯೂಸ್ ಮಾಡಿದ್ರೆ ಅದನ್ನು ಡ್ರಾಯಿಂಗ್ ಅಂತ ಹೇಳಿ ಕರಿತೀವಿ. ಸೊ ಈಗ ಆ ಡ್ರಾಯಿಂಗ್ ರೊಕ್ಕ ತೊಗೊಂಡು ಹೋಗ್ಯಾನಂತಂದ್ರೆ ಕಂಪ್ನಿಗೆ ಅವ ಏನು ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಬೇಕು. ಅದು ನಮಗೆ ಏನಾಗುತ್ತೆ, ಇನ್ಕಮ್ ಆಗಿರ್ತದ. ಫಾರ್ ಎಕ್ಸಾಂಪಲ್ ಈಗ ಎ ತೊಗೊಂಡು ಹೋಗ್ಯಾನ, ಅಥವಾ ಬಿ ತೊಗೊಂಡ್ಯಾನ, ಅಥವಾ ಸಿ ತೊಗೊಂಡು ಹೋಗ್ಯಾನ. ಎಷ್ಟು ಜನ ಡ್ರಾಯಿಂಗನ್ನು ತೊಗೊಂಡು ಹೋಗ್ತಾರಲ್ಲ ಅವರೆಲ್ಲರೂ ಏನು ಮಾಡಬೇಕು, ಕಂಪನಿಗೆ ಇಂಟ್ರೆಸ್ಟನ್ನು ಕಟ್ಟಬೇಕಾಗ್ತದೆ. ಅದಕ್ಕೆ ಏನು ಹೇಳ್ತೀವಿ ನಾವು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಹೇಳ್ತೀವಿ. ಇವಿಷ್ಟು ಐಟಮ್ಸ್ಗಳು ಎಲ್ಲಿ ಬರ್ತಾವ ಅಂತಂದ್ರೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಬರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಹೇಳುದಂದ್ರೆ ನೆಟ್ ಪ್ರಾಫಿಟ್ ಒಂದು 50,000 ಐತಿ. ನೆಟ್ ಪ್ರಾಫಿಟ್ ಒಂದು 50,000 ಐತಿ, 50,000 ಆಗೈತೆ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇದೊಂದು 50,000 ಐತೆ ಅಂತ ಹೇಳ್ಕೊಳ್ರಿ. ಟೋಟಲ್ ಈ ಕಡೆ ಎಷ್ಟು ಬಂತಂದ್ರೆ 1,05,000. ನೆಕ್ಸ್ಟ್ ಈ ಕಡೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈ ಮೂರು ಜನದ್ದು ಸೇರಿ 10,000 ಐತಿ. ನೆಕ್ಸ್ಟ್ ಎಸ್ ಸ್ಯಾಲರಿ ಇವನೊಂದು 5,000, ಸಿಸ್ ಕಮಿಷನ್ ಇವನೊಂದು 5,000. ಟೋಟಲ್ ಈ ಕಡೆ ಎಷ್ಟಾಯ್ತು, 20,000 ಆಯ್ತು. ಎಕಡೆ ಜಾಸ್ತಿ ಬಂದಿರ್ತಲ್ಲ ಅದನ್ನೇ ಎರಡೂ ಸೈಡ್ ಬರೀವಂಥದ್ದು. ಈಗ ಟೋಟಲ್ 1,00,000 ಆಯ್ತು. ಈಗ ಇದ್ರಾಗ ಇವಿಷ್ಟು ಕೂಡಿಸಿ ಇದ್ರಾಗ ಕಳೆದ್ರೆ ಎಷ್ಟು ಬರುತ್ತಾ, 80,000 ನಮಗೇನು ಬರುತ್ತಾ, ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ. ಆ ಡಿಫ್ರೆನ್ಸ್ ಅಮೌಂಟನ್ನು ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾರ್ಯಾರು ಅದರಪ್ಪ ಪಾರ್ಟ್ನರ್, ಎ ಬಿ ಸಿ ಡಿ, ಈ ಮೂರು ಜನಕ್ಕೂ ಮತ್ತು ರೇಷಿಯೋಯಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಇಲ್ಲಿ ಇಷ್ಟು ಮಾಡಿದ್ರೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮುಗಿಯುತ್ತೆ. ಅಂದ್ರೆ ಮೇನ್ ನಮ್ಗೇನು ತಿಳ್ಕೊಳ್ಬೇಕಾಗಿರುತ್ತೆ ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಈ ಎಕ್ಸ್ಪೆನ್ಸಸ್ಗಳು ಏನಿರ್ತಾವಲ್ಲ, ಕಂಪನಿಗೆ ಆಗುವಂತಹ ಎಕ್ಸ್ಪೆನ್ಸಸ್ಗಳು ಎಲ್ಲ ಡೆಬಿಟ್ ಸೈಡಿಗೆ ಬರ್ತಾವು. ಕಂಪನಿಗೆ ಆಗುವಂತಹ ಇನ್ಕಮ್ಗಳು ಏನಿದಾವಲ್ಲ, ಲಾಭಗಳು, ಅವೆಲ್ಲ ಕ್ರೆಡಿಟ್ ಸೈಡಿಗೆ ಬರ್ತಾವು. ಕ್ಲಿಯರ್?